ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಇವತ್ತು ಬಿಸಿ ಬಿಸಿ ಆಲೂಗಡ್ಡೆ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು. ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಮಾಡೋದು ಅಂತ. ನೋಡಿ, ಒಂದು ಬೌಲ್ ತೊಗೊಂಡು ನೋಡಿ ಕಡಲೆ ಹಿಟ್ಟು ನಾನಿಲ್ಲಿ 1.5 ಕಪ್ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಚಿಲ್ಲಿ ಪೌಡ್ರು, ಖಾರಕ್ಕೆ ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು. ಖಾರ ಸ್ವಲ್ಪ ಇಷ್ಟಪಡೋರು ಈ ಚಳಿಗೆಲ್ಲ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ, ಜಾಸ್ತಿ ಹಾಕ್ಬಾರ್ದು ಜೀರಿಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಅಡುಗೆ ಸೋಡಾ. ನೋಡಿ, ಫಸ್ಟ್ ನೀರು ಹಾಕ್ದಿರ ಫಸ್ಟ್ ಈ ಥರ ಕಲಿಸ್ಕೊಳ್ಬೇಕು. ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಅದಕ್ಕೆ ಈ ಥರ ಕಲಿಸ್ಕೊಳ್ಬೇಕು. ಇದಕ್ಕೆ ಬೇಕು ಅಂದರೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಬೋದು. ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವೆಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬಜ್ಜಿ ಮಾಡೋಕ್ಕೆ. ಆ ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟೇ ರುಚಿ ಇರುತ್ತೆ. ಗಂಟಿಲ್ದಂಗೆ ನೋಡಿಕೊಂಡು ಒಂದೇ ಹದದಲ್ಲಿ ಕಲಿಸ್ಕೊಳ್ಬೇಕು. ಇದಕ್ಕೆ ಬೇಕು ಅಂದರೆ ಮೊಸರು ಹಾಕ್ಕೊಳ್ತಾರೆ. ಮೊಸರು ಸ್ವಲ್ಪ ಹಾಕ್ಕೊಳ್ಬೋದು. ನಾನಿಲ್ಲಿ ಮೊಸರು ಹಾಕ್ತಿಲ್ಲ, ಅಂದರೆ ಚೆನ್ನಾಗಿ ಬರುತ್ತೆ ಉಬ್ದಂಗೆ ಅಂತ. ನೋಡಿ, ಅದಕ್ಕೆ ಕರೆಕ್ಟಾಗಿದೆ. ನೆನಿಬೇಕು ಸ್ವಲ್ಪ. ನೋಡಿ, ಆಲೂಗಡ್ಡೆ ಚೆನ್ನಾಗಿ ತೊಳೆದು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಇಷ್ಟು ತೆಳುವಿರಬೇಕು, ಮಂದ ಇರಬಾರ್ದು. ಬೇಯೋದಿಲ್ಲ, ಚೆನ್ನಾಗೂ ಇರಲ್ಲ ತಿನ್ನೋದಕ್ಕೆ. ನೋಡಿ, ಎಣ್ಣೆ ಕಾದಿದೆ. ಈಗ ಬಜ್ಜಿ ಹೇಗೆ ಬಿಡೋದು ಅಂತ ನೋಡೋಣ. ನೋಡಿ, ನೆಂದಿದೆ. ನೋಡಿ, ಈ ಥರ ಡಿಪ್ ಮಾಡಿ ನೋಡಿ, ಈ ಥರ ಒಂದೊಂದೇ ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಡ್ಬೇಕು. ತುಂಬ ಉರಿನಲ್ಲಿ ಹಾಕಿದ್ರೆ ಮೇಲೆಲ್ಲ ಕಪ್ಪಾದಂಗೆ ಆಗುತ್ತೆ, ಒಳಗಡೆ ಬೇಯಲ್ಲ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ರೆ ನಿಧಾನಕ್ಕೆ ಬೇಯಿಸಿದ್ರೆ ಕ್ರಿಸ್ಪಿಯಾಗೂ ಚೆನ್ನಾಗೂ ಬರುತ್ತೆ. ಒಳಗಡೆ ಎಲ್ಲ ಹದವಾಗಿ ಬೇಯುತ್ತೆ. ನೋಡಿ, ನಿಧಾನಕ್ಕೆ ಬೇಯಿಸಿದ್ರೆ ಚೆನ್ನಾಗಾಗುತ್ತೆ. ನೋಡಿ, ಆಗಿದೆ. ಈಗ ಹಿಟ್ಟು ನೆಂದರೆ ಚೆನ್ನಾಗಿ ಉಬ್ದಂಗೆ ಬರುತ್ತೆ. ಸೋಡಾ ಎಲ್ಲ ಜಾಸ್ತಿ ಹಾಕಲಿಲ್ಲ ನಾನು. ಸೋಡಾ ಹಾಕೋದೇ ಬೇಡ ಅಂದರೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ, ಸ್ವಲ್ಪ ಹುಳಿ ಬಂದಿರೋ ಮೊಸರು ಇರುತ್ತಲ್ಲ ಅದು ಹಾಕ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ಈ ಥರ ಉಬ್ದಂಗೆ. ಈ ಥರ ಉಬ್ಬಿಲ್ಲ ಅಂದರೆ ತಿನ್ನೋಕೆ ಚೆನ್ನಾಗಿರಲ್ಲ, ಗಟ್ಟಿನೂ ಇರುತ್ತೆ. ಸೋಡಾ ಬಳಸಲ್ಲ ಅನ್ನೋರು ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಆಗಿದೆ. ಈಗ ತಿನ್ನೋಕ್ಕಂತೂ ತುಂಬಾ ರುಚಿ ಇದೆ. ನೋಡಿ, ಈಗ ತೆಗಿತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ತುಂಬ ಇದು ಮಾಡಿದ್ರೆ ಸೀದಂಗೆ ಆಗ್ಬಿಡುತ್ತೆ. ನೋಡಿ, ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿರುತ್ತಲ್ಲ, ಫಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ನಿಧಾನ ಆಗುತ್ತೆ. ಸೆಕೆಂಡ್ ಟೈಮ್ ಆದರೆ ಬೇಗ ಆಗಿಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಆ ಎಣ್ಣೆ ಚೆನ್ನಾಗಿ ಕಾದಿದ್ದಾಗ ಸಿಮ್ಮಲ್ಲಿ ಇಟ್ಕೊಂಡು ಒಂದ್ಸರಿ ಹಾಕಿ ಎಲ್ಲ ಫುಲ್ಲು ಹಾಕಿದ್ಮೇಲೆ ಆಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿ ಹದವಾಗಿ ಬೇಯುತ್ತೆ. ಆ ಎಣ್ಣೆ ಕಾದಾಗ ಹಾಕ್ಬಿಟ್ರೆ ಎಲ್ಲ ಕಪ್ಪಾಗ್ಬಿಡ್ತವೆ. ನೋಡಿ, ಬೇಗನೆ ಆಗುತ್ತೆ ಸೆಕೆಂಡ್ ಟೈಮ್ ಹಾಕಿದಾಗ.
ನೋಡಿ ಈ ಬಣ್ಣ ಬಂದಾಗ ತೆಗೆದ್ಬಿಡ್ಬೇಕು. ಒಂದೇ ಹದವಾಗಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.